ಇರಾನ್ನಲ್ಲಿ ಅಮೆರಿಕ ಮಾಡಲಿರುವ ಮಹಾ ವಿನಾಶ ಸದ್ಯಕ್ಕೆ ತಪ್ಪಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ಸದ್ಯಕ್ಕೆ ಯುದ್ಧದ ಕಾರ್ಮೋಡ ಸರಿದು 2 ವಾರಗಳ ಕದನ ವಿರಾಮ ಏರ್ಪಟ್ಟಿರೋದು ಜಾಗತಿಕ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ಮತ್ತು ಆಶ್ಚರ್ಯಕರ ಬೆಳವಣಿಗೆಯಾಗಿದೆ. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಎಂಬ ನಾಗರಿಕತೆಯನ್ನೇ ಅಳಿಸಿ ಹಾಕುವುದಾಗಿ ಎಚ್ಚರಿಸುತ್ತಿದ್ದರೆ, ಇನ್ನೊಂದೆಡೆ ಇರಾನ್ ತನ್ನ ಶಕ್ತಿಯ ಪ್ರದರ್ಶನಕ್ಕೆ ಸಜ್ಜಾಗಿತ್ತು. ಇಂತಹ ಭೀಕರ ಯುದ್ಧದ ಅಂಚಿನಲ್ಲಿ ನಿಂತಿದ್ದ ಜಗತ್ತಿಗೆ ಪಾಕಿಸ್ತಾನದ ಸಂಧಾನ ಪ್ರಕ್ರಿಯೆಯು ಸದ್ಯಕ್ಕೆ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಈ ಕದನ ವಿರಾಮ ಒಪ್ಪಂದವು ಕೇವಲ ತಾತ್ಕಾಲಿಕ ಶಮನವೇ ಅಥವಾ ಪಶ್ಚಿಮ ಏಷ್ಯಾದಲ್ಲಿ ಹೊಸ ಶಾಂತಿಯ ಯುಗದ ಆರಂಭವೇ? ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯು ಈ ಒಪ್ಪಂದಕ್ಕೆ ಅನುಮೋದನೆ ನೀಡಿದ್ದು, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಏಪ್ರಿಲ್ 10ರಿಂದ ಉನ್ನತ ಮಟ್ಟದ ಮಾತುಕತೆಗಳು ಆರಂಭವಾಗಲಿವೆ. ಅಮೆರಿಕದ ಅಧ್ಯಕ್ಷರು ದಾಳಿಗಳನ್ನು ಸ್ಥಗಿತಗೊಳಿಸಲು ಒಪ್ಪಿಕೊಂಡಿದ್ದರೆ, ಇರಾನ್ ಕೂಡ ತನ್ನ ಕಡೆಯಿಂದ ಸೇನಾ ಕಾರ್ಯಾಚರಣೆಯನ್ನ ನಿಲ್ಲಿಸುವುದಾಗಿ ಘೋಷಿಸಿದೆ. ಈ ಕದನ ವಿರಾಮದ ಹಿನ್ನೆಲೆಯಲ್ಲಿ ಇರಾನ್ ಮುಂದಿಟ್ಟಿರುವ 10 ಅಂಶಗಳ ಬೇಡಿಕೆಗಳು ಮತ್ತು ಸದ್ಯದ ಪರಿಸ್ಥಿತಿಯ ಗಂಭೀರತೆಯನ್ನ ಅವಲೋಕಿಸುವುದು ಅಗತ್ಯವಾಗಿದೆ. ಇರಾನ್ನ ನೂತನ ಸುಪ್ರೀಂ ನಾಯಕ ಆಯತುಲ್ಲಾ ಮುಜ್ತಬಾ ಖಾಮಿನೆಯವರ ನೇತೃತ್ವದಲ್ಲಿ ಈ ಒಪ್ಪಂದ ಅಂತಿಮಗೊಂಡಿದ್ದು, ಇದನ್ನ ಇರಾನ್ ತನ್ನ ಐತಿಹಾಸಿಕ ಗೆಲುವು ಎಂದು ಬಣ್ಣಿಸಿದೆ. ಈ ಒಪ್ಪಂದದ ಅನ್ವಯ 2 ವಾರಗಳ ಕಾಲ ಯಾವುದೇ ಸೈನಿಕ ಕಾರ್ಯಾಚರಣೆ ನಡೆಯೋದಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಸಾರ್ವತ್ರಿಕವಾಗಿ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಲು ಒಪ್ಪಿದ್ರೆ ಮಾತ್ರ ಕದನ ವಿರಾಮ ಮುಂದುವರೆಯಲಿದೆ ಎಂಬ ಷರತ್ತನ್ನ ವಿಧಿಸಿದ್ದಾರೆ. ಮೆಹರ್ ಸುದ್ದಿಸಂಸ್ಥೆಯ ವರದಿಯ ಪ್ರಕಾರ, ಇರಾನ್ ತನ್ನ ಸಶಸ್ತ್ರ ಪಡೆಗಳ ಸಮನ್ವಯದೊಂದಿಗೆ ಈ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅನುವು ಮಾಡಿಕೊಡೋದಾಗಿ ತಿಳಿಸಿದೆ. ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸುಮಾರು 15% ಕಡಿಮೆಯಾಗಿದೆ. ಇದು ಜಾಗತಿಕ ಆರ್ಥಿಕತೆಯ ಮೇಲೆ ಈ ಯುದ್ಧದ ಪ್ರಭಾವ ಎಷ್ಟಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅಮೆರಿಕದ ಷೇರು ಮಾರುಕಟ್ಟೆಗಳು ಚೇತರಿಕೆ ಕಂಡಿದ್ದು, ಹೂಡಿಕೆದಾರರಲ್ಲಿ ಭರವಸೆ ಮೂಡಿದೆ. ಆದರೆ ಗಲ್ಫ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ, ಕುವೈತ್ ಮತ್ತು ಕತರ್ ಇನ್ನೂ ಕೂಡ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿವೆ. ಕತರ್ ತನ್ನ ವಾಯುಪ್ರದೇಶದಲ್ಲಿ ಕ್ಷಿಪಣಿಯೊಂದನ್ನು ಹೊಡೆದುರುಳಿಸಿದ್ದಾಗಿ ವರದಿ ಮಾಡಿದ್ದು, ಕದನ ವಿರಾಮದ ಘೋಷಣೆಯ ಹೊರತಾಗಿಯೂ ಉದ್ವಿಗ್ನತೆ ಸಂಪೂರ್ಣವಾಗಿ ಕಡಿಮೆಯಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಇರಾನ್ ಮುಂದಿಟ್ಟಿರುವ 10 ಅಂಶಗಳ ಯೋಜನೆಯು ಮುಂಬರುವ ಇಸ್ಲಾಮಾಬಾದ್ ಮಾತುಕತೆಯ ಕೇಂದ್ರ ಬಿಂದುವಾಗಿದೆ. ಈ ಯೋಜನೆಯಲ್ಲಿ ಇರಾನ್ ಪ್ರಮುಖವಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ತನ್ನ ನಿಯಂತ್ರಣವನ್ನ ಮುಂದುವರಿಸಲು ಬಯಸಿದೆ. ಇರಾನ್ ಸಶಸ್ತ್ರ ಪಡೆಗಳ ಸಹಯೋಗದೊಂದಿಗೆ ನಿಯಂತ್ರಿತ ಸಂಚಾರ ಎನ್ನುವ ಬೇಡಿಕೆಯು ಗಲ್ಫ್ ರಾಷ್ಟ್ರಗಳಿಗೆ ಕಳವಳಕಾರಿಯಾಗಿದೆ. ಯಾಕಂದ್ರೆ ಇದು ಈ ಪ್ರಮುಖ ಜಾಗತಿಕ ವ್ಯಾಪಾರ ಮಾರ್ಗದ ಮೇಲೆ ಇರಾನ್ನ ಪ್ರಾಬಲ್ಯವನ್ನ ಖಚಿತಪಡಿಸುತ್ತವೆ. ಇದರ ಜೊತೆಗೆ ಇರಾನ್ ಮೇಲಿನ ಎಲ್ಲಾ ಪ್ರಾಥಮಿಕ ಮತ್ತು ದ್ವಿತೀಯಕ ನಿರ್ಬಂಧಗಳನ್ನ ತಕ್ಷಣವೇ ತೆರವುಗೊಳಿಸಬೇಕು. ವಿದೇಶಗಳಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾದ ಇರಾನ್ನ ಆಸ್ತಿಗಳನ್ನ ಬಿಡುಗಡೆ ಮಾಡಬೇಕು ಮತ್ತು ಈವರೆಗೆ ಯುದ್ಧದಿಂದ ಇರಾನ್ಗೆ ಸಂಭವಿಸಿದ ಹಾನಿಗೆ ಪೂರ್ಣ ಪ್ರಮಾಣದ ಪರಿಹಾರವನ್ನ ಅಮೆರಿಕ ನೀಡಬೇಕು ಎಂದು ಇರಾನ್ ಆಗ್ರಹಿಸಿದೆ. ಅಷ್ಟೇ ಅಲ್ಲದೆ ಪಶ್ಚಿಮ ಏಷ್ಯಾದಲ್ಲಿರುವ ಅಮೆರಿಕದ ಎಲ್ಲಾ ಸೈನಿಕ ನೆಲೆಗಳಿಂದ ತನ್ನ ಪಡೆಗಳನ್ನ ಹಿಂಪಡೆಯಬೇಕೆಂದು ಇರಾನ್ ಒತ್ತಾಯಿಸಿದೆ. ಇರಾನ್ ಬೆಂಬಲಿತ ಹೋರಾಟಗಾರರು ಅಥವಾ ರೆಸಿಸ್ಟೆನ್ಸ್ ಆಕ್ಸಿಸ್ ವಿರುದ್ಧದ ಯುದ್ಧವನ್ನು ಅಮೆರಿಕ ನಿಲ್ಲಿಸಬೇಕೆಂಬುದು ಇರಾನ್ನ ಪ್ರಬಲ ಬೇಡಿಕೆಯಾಗಿದೆ. ಈ ಎಲ್ಲಾ ಅಂಶಗಳನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಅಂಗೀಕರಿಸುವ ಮೂಲಕ ಕಾನೂನಾತ್ಮಕವಾಗಿ ಜಾರಿಗೆ ತರಬೇಕು ಎಂಬುದು ಟೆಹರಾನ್ನ ನಿಲುವಾಗಿದೆ. ಇನ್ನೊಂದೆಡೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಈ ಕದನ ವಿರಾಮವು ಕೇವಲ ಇರಾನ್ ಮತ್ತು ಅಮೆರಿಕ ನಡುವೆ ಮಾತ್ರವಲ್ಲದೆ ಲೆಬನಾನ್ ಮತ್ತು ಇತರ ಪ್ರಾದೇಶಿಕ ಘರ್ಷಣೆಗಳಿಗೂ ಅನ್ವಯಿಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದು ಇರಾನ್ನ ಮಿತ್ರ ಸಂಘಟನೆಯಾದ ಹಿಜ್ಬುಲ್ಲಾಗೆ ದೊಡ್ಡ ಸಮಾಧಾನ ತಂದಿದೆ. ಇಸ್ರೇಲ್ ಕೂಡ ಈ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ ಎಂದು ವರದಿಯಾಗಿದ್ದರೂ, ಇಸ್ರೇಲ್ನ ಅಧಿಕೃತ ಮೂಲಗಳಿಂದ ಇನ್ನೂ ಖಚಿತ ಮಾಹಿತಿ ಲಭ್ಯವಾಗಿಲ್ಲ. ಇಸ್ರೇಲ್ನ ಮಾಧ್ಯಮಗಳು ಹೇಳುವ ಪ್ರಕಾರ, ಇಸ್ರೇಲ್ ಈ ಒಪ್ಪಂದವನ್ನ ಒಪ್ಪಿದ್ದರೂ ಸಹ ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ ವಿರುದ್ಧದ ತನ್ನ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಲು ಹಿಂಜರಿಯುತ್ತಿದೆ. ಕಳೆದ ಕೆಲವು ದಿನಗಳಲ್ಲಿ ಇಸ್ರೇಲ್ ಲೆಬನಾನ್ನ ಸಿಡಾನ್ ನಗರದ ಮೇಲೆ ದಾಳಿ ನಡೆಸಿ 8 ಜನರನ್ನ ಕೊಂದಿರುವ ವರದಿಗಳು ಬಂದಿವೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇರಾನ್ ವಿರುದ್ಧದ ಹೋರಾಟ ಇನ್ನೂ ಮುಗಿದಿಲ್ಲ ಎಂಬ ನಿಲುವನ್ನ ಹೊಂದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ಇಸ್ರೇಲ್ ಈ ಒಪ್ಪಂದವನ್ನ ಎಷ್ಟು ಪ್ರಮಾಣದಲ್ಲಿ ಪಾಲಿಸುತ್ತದೆ ಎಂಬುದು ಕುತೂಹಲ ಮೂಡಿಸಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ದ್ವೇಷ ಸದ್ಯದ ಕದನ ವಿರಾಮದ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳುವುದು ಸಂಧಾನಕಾರರಿಗೆ ದೊಡ್ಡ ಸವಾಲಾಗಿದೆ. ಅಮೆರಿಕದ ಒಳ ರಾಜಕಾರಣದಲ್ಲೂ ಈ ಬೆಳವಣಿಗೆಗಳು ಸಂಚಲನ ಮೂಡಿಸಿದೆ. ಡೆಮೊಕ್ರಾಟಿಕ್ ಪಕ್ಷದ ನಾಯಕರು ಡೊನಾಲ್ಡ್ ಟ್ರಂಪ್ ಅವರ ನಡವಳಿಕೆಯನ್ನ ತೀವ್ರವಾಗಿ ಟೀಕಿಸುತ್ತಿದ್ದಾರೆ. ಟ್ರಂಪ್ ಅವರು ಯುದ್ಧದ ಭೀತಿ ಹುಟ್ಟಿಸಿ ಈಗ ಅದರಿಂದ ಪಾರಾಗಲು ದಾರಿ ಹುಡುಕುತ್ತಿದ್ದಾರೆ ಎಂದು ಚಕ್ ಶುಮರ್ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕದ ಪ್ರತಿಷ್ಠಿತ ನಾಗರಿಕ ಹಕ್ಕುಗಳ ಸಂಸ್ಥೆಯಾದ NAACP ಟ್ರಂಪ್ ಅವರ ವರ್ತನೆಯು ಅಸ್ಥಿರತೆಯಿಂದ ಕೂಡಿದೆ ಮತ್ತು ಅವರು ದೇಶವನ್ನ ಮುನ್ನಡೆಸಲು ಅನರ್ಹರು ಎಂದು ಹೇಳಿ
ಅವರನ್ನ ಅಧಿಕಾರದಿಂದ ಕಿತ್ತು ಹಾಕುವಂತೆ ಒತ್ತಾಯಿಸಿದೆ. ಅಧ್ಯಕ್ಷ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಇರಾನ್ ವಿದೇಶಾಂಗ ಸಚಿವರ ಹೇಳಿಕೆಯನ್ನ ಹಂಚಿಕೊಳ್ಳುವ ಮೂಲಕ ಈ ಸಂಧಾನ ಪ್ರಕ್ರಿಯೆಯಲ್ಲಿ ತಮ್ಮ ಆಸಕ್ತಿ ಇರೋದನ್ನ ತೋರಿಸಿದ್ದಾರೆ. ಆದರೆ ಅಮೆರಿಕದ ಕಾಂಗ್ರೆಸ್ನಲ್ಲಿ ಅನೇಕ ಸದಸ್ಯರು ಅಧ್ಯಕ್ಷರು ಸಂಸತ್ತಿನ ಅನುಮೋದನೆ ಇಲ್ಲದೆ ಯುದ್ಧಕ್ಕೆ ಮುಂದಾದ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಸದ್ಯಕ್ಕೆ ಯುದ್ಧದ ಭೀತಿ ಮರೆಯಾಗಿದ್ದರೂ ಅಮೆರಿಕದ ಆಡಳಿತದಲ್ಲಿ ಈ ವಿಚಾರ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಈ 2 ವಾರಗಳ ಕದನ ವಿರಾಮವು ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಯ ನೆಲೆಗೆ ಹಾಕಲಾದ ತಳಹದಿಯಾಗಬಹುದು ಅಥವಾ ಮುಂದಿನ ಭೀಕರ ಘರ್ಷಣೆಗೆ ಪೂರ್ವಭಾವಿಯಾದ ಮೌನವೂ ಇರಬಹುದು. ಇರಾನ್ ತನ್ನ 10 ಅಂಶಗಳ ಬೇಡಿಕೆಯಲ್ಲಿ ಅಮೆರಿಕದ ಸೈನಿಕರು ಈ ವಲಯದಿಂದ ಸಂಪೂರ್ಣವಾಗಿ ಹೊರಹೋಗಬೇಕೆಂದು ಕೇಳಿರೋದು ಅಮೆರಿಕಕ್ಕೆ ನುಂಗಲಾರದ ತುತ್ತಾಗಿದೆ. ಹಾಗೆಯೇ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ನ ಪೂರ್ಣ ನಿಯಂತ್ರಣವನ್ನ ಗಲ್ಫ್ ರಾಷ್ಟ್ರಗಳು ಒಪ್ಪಿಕೊಳ್ಳುವುದು ಕಷ್ಟಕರವಾಗಿದೆ. ಪಾಕಿಸ್ತಾನದ ಸಂಧಾನವು ಸದ್ಯದ ಮಟ್ಟಿಗೆ ರಕ್ತಪಾತವನ್ನ ತಡೆದಿದೆ ನಿಜ. ಆದರೆ ಏಪ್ರಿಲ್ 10ರಂದು ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ 2 ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಪಟ್ಟು ಸಡಿಲಿಸುತ್ತೆ ಎಂಬುದರ ಮೇಲೆ ಜಗತ್ತಿನ ಭವಿಷ್ಯ ನಿಂತಿದೆ. ಇರಾನ್ ಸದ್ಯಕ್ಕೆ ಇದನ್ನ ತನ್ನ ರಾಜತಾಂತ್ರಿಕ ವಿಜಯ ಎಂದು ಭಾವಿಸಿದೆ. ಆದರೆ ಅಮೆರಿಕ ಮತ್ತು ಇಸ್ರೇಲ್ನ ಮುಂದಿನ ನಡೆಯು ಈ ಕದನ ವಿರಾಮವನ್ನ ಕಾಯಂ ಒಪ್ಪಂದವಾಗಿ ಪರಿವರ್ತಿಸುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನ ನಿರ್ಧರಿಸಲಿದೆ. ಅಂತಾರಾಷ್ಟ್ರೀಯ ಸಮುದಾಯವು ಈ ಮಾತುಕತೆಗಳ ಯಶಸ್ಸಿಗಾಗಿ ಕಾಯುತ್ತಿದೆ. ಯಾಕಂದ್ರೆ ಮತ್ತೊಂದು ಯುದ್ಧವು ಕೇವಲ ಇರಾನ್ ಅಥವಾ ಅಮೆರಿಕಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿನ ಆರ್ಥಿಕತೆ ಮತ್ತು ಭದ್ರತೆಗೆ ಮಾರಕವಾಗಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.